ಹಲೋ ನಮಸ್ಕಾರ ಮಾತಾಡಿಲ್ಲ ಯಾನೇನೆ ಉಡುಪಿಗೆ ಬೈದೆ ಸೊ ಇನಿ ಅಂಕಲು ಮಲ್ಪೆ ಪೋಂದುಲ್ಲ ಎಂಕುಲೆಗಿತ್ತೆ ಉಡುಪಿ ಹಿಡ್ದು ಮಲ್ಪೆ ಪೋಪಿನಿ ಬಸ್ ಪತ್ತಡು ಸೊ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಸಿಟಿ ಬಸ್ ಸ್ಟ್ಯಾಂಡ್ ಎಂಕಲಿಗೆ ಅಲ್ಪ ಉಡುಪಿದ ಸಿಟಿ ಬಸ್ ಸ್ಟ್ಯಾಂಡ್ ಹಿಡ್ದು ಎಂಕಲಿಗೆ ಮಲ್ಪೆ ಪೋಪಿನಿ ಬಸ್ ದಿಕ್ಕೊಂಡು ಸೊ ಎನಿವೆ ಲೆಟ್ಸ್ ಗೋ ಟು ಮಲ್ಪೆ ಸಿ ವಾಕ್ ಮಾತ ಪೋರಿಕೊಂಡು ಮಲ್ಪೆದ ಸಿ ವಾಕ್ ಮಾತ ಇತ್ತೆ ಏತ್ ಟೈಮ್ 3:56 ಆಂಡ್ ಮುಲ್ಪಡ್ದು ಒಂಜಿ ಏತ್ 25-30 ನಿಮಿಷದ ದಾದಿಪ್ಪಡು ಹಾಯ್ ಯಾನ್ ಯೂಟ್ಯೂಬ್ ವಿಡಿಯೋ ಮಲ್ಪೊಂದುಂಡೆ ಅತ್ತ ಮಲ್ಪೆ ಹೋಗ್ತೀನಿ ಒಂದೇನ ಚಾನಲ್ ಅದು ಬಸ್ ಹಿಡಿ ಎನ್ನ ಚಾನಲ್ ಅಂತಲೇ ಒಂದೇನ ಚಾನಲ್ ಅದು ತುಳು ಟೈಮ್ ಅಲ್ಪ ನಾ ಬಲೆ ಬಲೆ ಮೂಲ್ ಬಲೆ ಬಲೆ ನಮ್ಮ ಒಂದು ಫೋಟೋ ತೆಪ್ಪು ಬಲೆ ಹಾಯ್ ಮಲ್ಪು ಹಾಯ್ ಎಂಕಲೆಗೆ ಅಲ್ಪ ರಿಕ್ಷಾದ ಕುಲ್ ತಿಕ್ಕ್ಯಾರ ದೇ ವೇರ್ ವೆರಿ ಫ್ರೆಂಡ್ಲಿ ಅಂಚ ಉಡುಪಿದ ಕುಲ್ ಮಾತಾ ಬಾರಿ 8 ಜನ ಮಾರ ಖುಷಿ ಆಪುನ ಅಂಚ ಏನಿಲ್ಲ ವಿಡಿಯೋ ಮಾಡು ಸರ್ ಇದು ಯೂಟ್ಯೂಬಲ್ಲಿ ಒಂದು ಹೇಳ ನಾನು ಈಗ 5-6 ವರ್ಷದಿಂದ ಬ್ರಹ್ಮಕುಮಾರಿ ಈಶ್ವರಿ ಇದ್ದರೆ ಹೋಗ್ತಾ ಇದ್ದೇನೆ ದೇವರನ್ನು ತೋರಿಸಿದ್ದಾರೆ ನನಗೆ ಬ್ರಹ್ಮಕುಮಾರಿ ಈಶ್ವರಿ ಇದ್ದಾರೆ ಇಲ್ಲಿ ಎಲ್ಲ ಕಡೆ ಉಂಟು ಹೌದಾ ಇಡೀ ವರ್ಲ್ಡ್ 140 ಕಂಟ್ರಿಲಿದೆ ನಂಗೆ ಕರೆದಿದ್ರು ಇವರು ಶಿವಾಣಿ ದೀದಿ ಅಂತ 5 ವರ್ಷ ಮುಂಚೆ ಇಲ್ಲಿ ಬಂದಿದ್ರು ಬರಲಿ ಅಂತ ಹೇಳಿದ್ರು ಹೋಗಿದ್ದೆ ಜೀವನ ವಜ್ರ ಆಗಿದೆ ಬಂಗಾರ ಅಲ್ಲ ಹೌದಾ ವಜ್ರ ಆಗಿದೆ ಆಯ್ತಾ ಖುಷಿ ಆಗುತ್ತೆ ಡೈಲಿ ಕೇಳಲಿಕ್ಕೆ ಅದರಲ್ಲಿ 7 ದಿವಸ ಕೋರ್ಸ್ ಮಾಡಿದ್ರೆ ಆಯಿತು ಅದು ಯೂಟ್ಯೂಬಲ್ಲಿ ಮಾಡ್ಬೋದು ಇಲ್ಲಾಂದ್ರೆ ಸೆಂಟರ್ ಹೋಗಿ ಮಾಡುವುದು ಹತ್ತಿರ ಸೆಂಟರ್ ಇರ್ತದೆ ಮತ್ತೆ ಅದರ ನಂತರ ಡೈಲಿ ಟುಡೇ ಮುರಳಿ ಅಂತ ಬರ್ತದೆ ದೇವರ ಸಂದೇಶ ನಾನು ಅದನ್ನ ನಿಮಗೆ ಕೊಡುಗೆಲ್ತಿದ್ದೆ ನೋಡಿ ಅದನ್ನು ಕೇಳ್ತಾ ಇದ್ರೆ ಆಯಿತು ನಾನು ನಿಮ್ಮನ್ನು ಕೈ ಹಿಡಿದು ಕರೆದಾಗೆ ಆ ಸಂತೋಷ ಖುಷಿಯಾಗಿದೆ ಬ್ರಹ್ಮಕುಮಾರಿ ಅಂತ ಸೇವೆಗೆ ಅದರಲ್ಲಿ ಯಾವ ಎಲ್ಲ ಜಾತಿಯವರು ಹೋಗೋದು ಅದು ಜಾತಿ ಅಲ್ಲ ಅದು ಆಧ್ಯಾತ್ಮಿಕ ಸಂಸ್ಥೆ ಸತ್ಯಯುಗ ತ್ರೇತಯುಗ ದ್ವಾಪರಯುಗ ಕಲಿಯುಗ ಎಲ್ಲ ಗೊತ್ತಾಗುತ್ತೆ ಎಲ್ಲ ಪುಣ್ಯಾತ್ಮರಲ್ಲಿ ಎಲ್ಲಿದ್ದಾರೆ ಈಗ ಅವ್ರು ಹೇಗೆ ಪುಣ್ಯಾತ್ಮರ ಆದರು ಎಲ್ಲ ಗೊತ್ತಾಗ್ತದೆ ನೀವು ಯಾರಂದ್ರೆ ಗೊತ್ತಾಗ್ತದೆ ನಿಮಗೆ ಅಲ್ಲಿ ಮೇಯ್ನ್ ಅಂದರೆ ನಾವು ಯಾರು ಪರಮಾತ್ಮರು ಅಲ್ಲಿ ಏನು ಬೇಡಲಿಕ್ಕಿಲ್ಲ ಅದು ಮೇಯ್ನ್ ನಮ್ಮನ್ನು ಕೇಳ್ತಾರೆ ಮತ್ತು ಈ ಸೃಷ್ಟಿ ಅಂತದ್ದು ಹೇಳ್ತಾರೆ ಕಂಪ್ಲೀಟ್ ರಹಸ್ಯ ಎಟ್ಟು ದಟ್ ನನಗೆ ಗೊತ್ತಾಗಿದೆ 5 ವರ್ಷದಿಂದ ಸಂತೋಷಕ್ಕೆ ಪಾರಣೆ ಇಲ್ಲ ಮೊಬೈಲಲ್ಲಿ ನೋಡೋದು ಮೊಬೈಲ್ ನೋಡ್ಬೋದು ಸೆಂಟರ್ಗೆ ಹೋಗ್ಬೋದು ಬ್ರಹ್ಮಕುಮಾರಿ ಸೆಂಟರ್ ಅಲ್ಲೆಲ್ಲಿದೆ ಎಲ್ಲ ಊರಲ್ಲಿದೆ ಮಂಗಳೂರಲ್ಲಿದೆ ಉಡುಪಿಯಲ್ಲಿದೆ ಇದು ಬೇರೆ ಎಲ್ಲ ಕಡೆ ಪುತ್ತೂರಿನಲ್ಲಿದೆ ಮಂಗಳೂರಲ್ಲಿ ಬ್ಯಾಂಗ್ಳೂರಲ್ಲಿದೆ ಇಡೀ ವರ್ಲ್ಡಲ್ಲಿ 140 ಕಂಟ್ರಿಗೆ ಆಫೀಸ್ ಇದೆ ಆಯ್ತಾ ನಮ್ಮ ಚಾನಲ್ ಸರ್ ನೀವು ನೋಡಿ ಯೂಟ್ಯೂಬಲ್ಲಿ ಬರ್ತೀರಾ ಹೌದಾ ಯಾವುದದು ತಗೊಳ್ಳಿ ಸರ್ಚ್ ಮಾಡಿ ಆಯ್ತು ಸರ್ ತುಳು ಬರುತ್ತಾ ಬರ್ಬೋದು ಬರ್ತಾ ಇರೋಣ ಮೂಲೆ ಯಾರು ಮುಲ್ಕಿದೆ ಅಂದ ಕಂಟಿನ್ಯೂ 4 ತಿಂಗಳು ಬೋತಾನೆ ಖುಷಿ ಆಪುಂಡು ಅವ್ಳು ಏರ್ಲ ಬೋಲಿ ವಾ ಜಾತಿ ಬಂದು ಈ ಪ್ರಪಂಚದ ಜಾತಿ ಬೋಡು ಪ್ರಪಂಚ ನಡಪಡ್ಜ ಆನು ಬಣ್ಣ ಬೋಡು ಯಥಾರ್ಥ ಒಂದೇ ಜಾತಿ ಆತ್ಮ ಐದು ಆನು ಬಣ್ಣ ಐತಿ ಮನಸ್ಸತ್ವ ಐಟು ಇದು ಆತ್ಮ ಜಾಗೃತಿ ಅಂಡ ಇನ್ನು ಹೆಣ್ಮ ಶಕ್ತಿ ಇಲ್ಲ ಇದು ಬೋಟ ಲೆಕ್ಕ ಕಟ್ಟಪ್ಪ ಹೌದು ಸರ್ ಮತ್ತೆ ಹೌದೇ ಮಲ್ಪೆ ಬಂದಿಲ್ಲ ಅಂದ ಹೌದು ಮಲ್ಪೆ ಬರ್ತೀನಿ ಅಂಚನೆ ಒಂದಿತ್ತೆ ಲೆಫ್ಟ್ ಸೈಡ್ ಉಡುಪಿದ ಮಿನಿ KSRTC ಬಸ್ ಸ್ಟ್ಯಾಂಡ್ ಅಂತ ಬನ್ನೋರು ಏನಕ್ಕಲ್ಲಿಗ ಆಗುಂಬೆ ಪೋಪಿನಿ ಗೌರ್ಮೆಂಟ್ ಬಸ್ ಮುಲ್ಪನೆ ತಿಕ್ಕೊಂಡು KSRTCದ ಮಿನಿ ಬಸ್ ಸ್ಟ್ಯಾಂಡ್ ಉಡುಪಿದ ನಮ್ಮ ಮರಣಿ ಆಗುಂಬೆ ಪೋನಗ ಮುಲ್ಪನೆ ಬೈತೀನಿ ಅಂಕುಲಿತ್ತೆ ಉಡುಪಿದ ಸಿಟಿ ಬಸ್ ಸ್ಟ್ಯಾಂಡ್ಗೆ ಬೈದ ಮುಲ್ಪ ನಮ್ಮ ತುಳುನಾಡ್ದ ಫ್ಲ್ಯಾಗ್ ಪಾಡ್ದಿರ್ತಲೆ ಖುಷಿ ಆಪಣ್ ತುವರೆ ಒಂದು ಮಾತ ಸೊ ನಮಗಿತ್ತೆ ಮುಲ್ಪಾಡ್ದು ಮಲ್ಪೆ ಪೋಪಿನಿ ಬಸ್ ಬತ್ತೋಡು ಮಲ್ಪೆ ಅಲ್ಲೇ ಉಡುಪಿದ ಸಿಟಿ ಬಸ್ ಸ್ಟ್ಯಾಂಡ್ ಒಂದು ಒಂದಿತ್ತೆ ಮಣಿಪಾಲ್ ಪೋಪಿನಿ ಬಸ್ ಹಾಯ್ ಬನ್ನಿ ಯೂಟ್ಯೂಬ್ ಚಾನಲ್ ಅದೇ ನನ್ನ ಚಾನಲ್ ಸೊ ನಮಗಿತ್ತೆ ಮಲ್ಪೆ ಓಪಿನಿ ಬಸ್ ತಿಕ್ಕಂಡು ಒಂದುವೆ ಶ್ರೀ ಗಣೇಶ್ ಮೋಟರ್ಸ್ ಒಂದುವೆ ಬಸ್ ಶ್ರೀ ಗಣೇಶ್ ಹಾಯ್ ಮಕ್ಕಳಿಗೆ ಹಾಯ್ ಹಾಯ್ ಡ್ರೈವರ್ದಲ್ಲ ಮಲ್ಪುಗ ಬಲೆ ಹಾಯ್ ಬನ್ನಿ ಸೊ ನಮಕ್ಕೆ ಮಲ್ಪೆ ಪೋಪಿನಿ ಬಸ್ ತಿಕ್ಕಂಡು ಒಂದುವೆ ಮಲ್ಪಡ್ದು ಒಂಚಿ 20-30 ನಿಮಿಷದ ದಾದಿ ಕೊಡು
ಅಂಚೆ ಸ್ವಲ್ಪ ಸುಮಾರು ಬಸ್ ಮಾತ ಉಂಟು. ಒಂದು ಮಾತ ಉಡುಪಿದ ಸಿಟಿ ಬಸ್ ಸ್ಟ್ಯಾಂಡ್ ಬರ್ಪೇನೆ ಬಸ್ ಒಂದು ಮಾತ ಉಡುಪಿ ಮಣಿಪಾಲ್ ಕಂಚಿ ಬ್ರಹ್ಮಾವರ ಅಂಚಿ ಮಾತ ಬೋಪಿನ ಮಾತ ಬಸ್ ನಿಕಲೆ ಮುಲ್ಪಾಟ ಸಿಕ್ಕದು ಶಂಕಲ್ನ ಬಸ್ ಒಂದು ಶ್ರೀ ಗಣೇಶ್ ಮೋಟರ್ಸ್ ಈಗ ಮತ್ತೆ ಬೀಚ್. ಸೊ ಅಂಚೆ ಚೂರು ರಶ್ ಇತ್ತು ಮಾರೆ. ಸೊ ಇಂಕಲಿಗ ಒಂದು ಶೂಟಿಂಗ್ ಮಲ್ಪರೆಗೆ ಆತುಜಿ ಬಸ್ ಬಂದಾಗ ಸೀವಾ ಕೋಪಿನ ತುಂಬ ನಮ್ಮ ಮಲ್ಪೆದ ಫಿಶಿಂಗ್ ಹಾರ್ಬರ್ಗೆ ಒಂಚಿ ವಿಸಿಟ್ ಮಲ್ಪುಗ ಒಂದು ಮಾತೈತೆ ಮೀನ್ದ ಗಾಡಿ ಉಂಟೊಂದುಂಡು ಮಲ್ಪೆದ ಫಿಶಿಂಗ್ ಹಾರ್ಬರ್ ಅಂಚೆ ಖಾಲಿ ಉಂಟು ಮಾರೆ ಏರ್ಲ ಇಜ್ಜರ್. ಒನ್ ಆಫ್ ದಿ ಬಿಗ್ಗೆಸ್ಟ್ ಫಿಶಿಂಗ್ ಹಾರ್ಬರ್ಸ್ ಆಫ್ ಇಂಡಿಯಾ. ಐ ಥಿಂಕ್ ದಿ ಬಿಗ್ಗೆಸ್ಟ್ ಒನ್ ಈಸ್ ಇನ್ ವಿಶಾಖಪಟ್ಟಣಂ. ತುಲೆ ಬೋಟ್ಸ್ ಮಾತ ಉಂಟೊಂದುಂಡು ಇತ್ತೆ ಫಿಶಿಂಗ್ ಆ್ಯಕ್ಟಿವಿಟೀಸ್ ಮಾತ ಇಜ್ಜಿ ಲೈಕ್ ಪಂಡ ಸೈಕ್ಲೋನ್ ಇತ್ತಂಡತೆ ಆಯ್ತು ಚೂರು ಎಫೆಕ್ಟ್ ಇತ್ತಂಡು ಅಂಚ ಚೂರು ಫಿಶಿಂಗ್ ಆ್ಯಕ್ಟಿವಿಟೀಸ್ ಮಾತ ಚೂರು ಕಮ್ಮಿ ಮಲ್ತೀರ ಮಲ್ಪೆಡ್ಲ ಮತ್ತು ಜನಕ್ಕೂ ಲೇರ್ಲ ಇಜ್ಜರು ತುಲೆ ಒಂದಿತ್ತೆ ಮಲ್ಪೆದ ಫಿಶಿಂಗ್ ಹಾರ್ಬರ್. ಒಂದು ಬೋಟ್ ತಪ್ಪುದಾರೆ ಶ್ರೀ ಕಟೀಲ್ ಅಲ್ಪ ಪಾಡ್ತೀರ ಶ್ರೀ ಕಟೀಲ್ ಬಂದು ಅಲ್ಲಲ್ಲ ಯೂಟ್ಯೂಬ್ ಹಾಂ ಬರ್ತದೆ ಆಯ್ ಥ್ಯಾಂಕ್ಸ್ ಸರ್. ನಮ್ಮ ಇತ್ತ ಮಲ್ಪೆ ದಕ್ಕೆಡುಲ್ಲ ಬೇರ್ಲ ನಮ್ಮ ಫ್ರೆಂಡ್ ದಿಗಿದೇರಿ ಅಂಚ ಚೂರು ಬಾತೇರಿ ಹೊಂಡಿರು ಅಂಚ ಅದಿಂಕ್ಲೊಂಜಿ ನಮ್ಮ ಐಡಿಯಾಗೆ ಮೀನ್ದ ಮಾರ್ಕೆಟ್ ಹೋಗುದಿಲ್ಲ ಅಂಚ ಐತಂಜೆ ಬೆರಂಗಾಯಿ ತಿನ್ನೋದಿಲ್ಲ ಅಂಚ ಯಾನ ಮುಲ್ಕಿಡ್ದು ಬೈತೀನಿ ಒಂದು ಐಟು ವರ್ಗು ಒಂದು ಯೂಟ್ಯೂಬ್ ಅಡು ಗಂಚ ಸರ್ಚ್ ಉಂತಲ್ಲ ಯಾನ ಚಾನಲ್ ಗೊತ್ತಾ ಇರೋ ನಂಬರ್ ಇದು ನಂಬರ್ ಅವು ಸರ್ಚ್ ಮಾಡ್ಪ ಯೂಟ್ಯೂಬ್ ಬರ್ಪ ಹಾಂ ಅವು ಪಾಡೊಂದು ತಾಂಡ ಇತ್ತೆ ಮತ್ತೆ ಮೀನು ಪತ್ತಿದೆ ಕಮ್ಮಿ ಅದೇ ಕಮ್ಮಿ ಮರಣೆ ಒಂದು ಇತ್ತಾನೆ ಸೈಕ್ಲ್ ಲಂಚನ ಹಾಂ 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 ಇರೋ ಮುಲ್ಕಿಯ ಯಾನ ಮುಲ್ಕಿ ಮಧ್ಯಾಹ್ನ ಹೆಜ್ಜೆ ಹೆಂಗೆ ಇರುವ ತಿನ್ನು ಮತ್ತೆ ದೇ ಆರ್ ಬ್ಯುಸಿ ವಿತ್ ಸಮ್ ಆ್ಯಕ್ಟಿವಿಟೀಸ್ ಅವು ಮತ್ತು ಒಂದು ಬೋರ್ಡ್ದ ಮತ್ತು ಮೇಂಟೆನೆನ್ಸ್ ಮತ್ತು ಮಲ್ಪರೆ ಕುತ್ಕೊಂಡದೆ. ಸೊ ಇತ್ತ ಒಂಚೂರು ಬೇಲೆ ಮತ್ತೊಂದು ಇಲ್ಲರಿ ಮಲ್ಪ ಫಿಶಿಂಗ್ ಹಾರ್ಬರ್ದಲ್ಪ ಮಲ್ಪೆದ ತೂಲೆ ಬೋಟ್ಸ್ ಮತ್ತೊಂಡು ಸುಮಾರು. ಐಸ್ ಒಲ್ಲು ಬಾಡ್ನುವೆ ಆಯ್ ಮಲ್ಪಲಿಗೆ ಸ್ವಲ್ಪ ಫಿಶಿಂಗ್ ಆ್ಯಕ್ಟಿವಿಟೀಸ್ ಮಾತ್ರ ಸ್ಟಾರ್ಟ್ ಆತಂಡು ಮಲ್ಪೆಡೆ ಒಂಚಿ ವಾರ ತುಂಬ ಸ್ಟಾರ್ಟ್ ಆತಂಗೆ. ಸೊಂಚ ಮಲ್ಪ ಸುಮಾರು ಬೋಟ್ಸ್ ಮಾತ ಉಂಡು. ಒಂದಿತ್ತೆ ನಮ್ಮ ಒಂದು ಉದ್ಯಾವರದ ತುದೆ ಉದ್ಯಾವರ ರಿವರ್ ಅವತ್ತು ಸ್ವಲ್ಪ ಎದುರುಡು ಅರೇಬಿಯನ್ ಸೀಗೆ ಜಾಯ್ನ್ ಆಪನ್ ಅಂಚಿ ಸೈಡ್ ಹಿಡ್ದು ಬೈತೀನಿ ಒಂದು ಮಾತ ಬೋಟು ತೂಲಿ ಏತ್ ಮೀನು ಉಂಟು ಬೋಟ್ ಸುಮಾರು ಉಂಟದೆ. ಹಾಯ್ ಕನ್ನಡ ಬರುತ್ತೆ ನಮ್ದು ಮಂಗಳೂರೇ. ಹಾಂ ನಾವಂದರೆ ಇದು ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡೋದು ಇವತ್ತು ಮಲ್ಪೆದು ಮಾಡುವಂತ. ನಿಮ್ದು ಯಾವರು? ಕೊಪ್ಪಳ. ಹಾಂ ಬಂದಿದ್ದೇನೆ ಆ ಕಡೆ ಎಲ್ಲ. ಹಾಂ ನಾವು ಆ ಕಡೆ ಎಲ್ಲ ಹೋಗಿದ್ದೀವಿ. ನಾವು ಬಳ್ಳಾರಿ ಹಂಪಿ ಆ ಕಡೆ ಎಲ್ಲ ಹೋಯ್ತು. ಕಡೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಒಂದು ಆಯ್ ಹೇಳಿ ಅಂದರೆ ಸ್ಟಾರ್ಟ್ ಎಲ್ಲ ಒಳ್ಳೆಯದಾಗಲಿ. ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆಯ್ತು ಜಾಯ್ ಮಲ್ಪುಲ ಆಯ್ ಮಲ್ಪುಲ ಹಾವೇ ಬರ್ತೆ. ಅರೆ ಕೊಡ್ತೇನೆ. ಹಾಂ ಒಂದು ಮಾತ ಬೋಟ್ಸ್ ಇತ್ತೆ ಬೈತೀನಿ ಮಾತ್ರ ಅಂಚೆ ಹಾಕಲು ಕ್ಲೀನ್ ಮತ್ತೊಂದು ಮೀನು ಮಾರು ನಕಲ್ ಮಾತ ಇಂಚಿ ರೈಟ್ ಸೈಡ್ ಹಿಡ್ಕೊಲ್ಲು ಇಂಚಿನ ಒಂದು ಶೆಡ್ ಮಾಡ್ತಾರೆ. ನಮ್ಮಂಚೆ ಲಾಸ್ಟ್ ವೀಕ್ ಅಲ್ಪ ಯಜಮಾಟಿ ಫಿಶಿಂಗ್ ಹಾರ್ಬರ್ಗೆಲ್ಲ ಬೋದಿರ್ತದೆ ಅಲ್ಪಲ ನಾನು ಇಂಚನೆ ಶೆಡ್ ಮಲ್ಪೇರು. ಇಂಚಿನ ಶೆಡ್ ಒಂದು ಮೀನು ಮಾರು ನಕಲ್ ಮಾತ ಕೊಲ್ಲು ಇರ್ತದೆ.
I think that boat is going towards the Arabian Sea. Shri Jalacha boat the Putar. Avite kadal lanchi pondundo. So inchando nama Malpeda fishing harbor meindadakki. Mast boats undu malpa. Sai Deepa. That's another boat which is going towards the Arabian Sea. Alpanchu pondu. Ancha line edu pondu pondu malpardu boat alle. Kodonji start on alpar. So yeah, onji boat batti bakka Kodonji boat anchi kadal danchi open. That's how it is here in Malpe, one of the busiest and the biggest fishing harbor in India and Panoli. ಒಂದು ಬೋಟ್ ದ ಪುದರ್ ಇತ್ತೆ ಶ್ರೀ ಮಾತಾ ಮೇನ್ ಮಾತಾ ಬೈತೆಂತುಲೆ ಬುಟ್ಟಿಡು ಆಲ್ರೈಟ್ ನಮ್ಮತ್ತೆ ಮಲ್ಪೆದ ಸೀವಾಗ್ದಂಚಿ ಬೈದ ಒಂದಿತ್ತೆ ಮುಲ್ತ ಪಾರ್ಕಿಂಗ್ ಸೆಕ್ಷನ್ ಮುಲ್ಪ ಸುಮಾರು ಗಾಡಿ ಉಂಟು ಮಾರೆ ಅಲ್ಪ ಒಂಚಿ ಕೇರಳದ ಒಂಜಿ ಟೂರಿಸ್ಟ್ ಬಸ್ ಉಂಟು ಅಂಚನೆ ತೆಲಂಗಾಣ ಮಹಾರಾಷ್ಟ್ರದಲ್ಲ ಗಾಡಿ ಉಂಟು ಮುಲ್ಪ ಪಾರ್ಕಿಂಗ್ ಸೆಕ್ಷನ್ ಅಲ್ಪ ಸೊ ನಮ್ಮತ್ತೆ ಎದುರು ಪೈ ಶೀದ ಅಲ್ಪ ತಿಂಗಳಿಗೆ ರೈಟ್ ಇದೆ ನೋಡು ಟುವರ್ಡ್ಸ್ ದಿ ಸೀವಾಕ್ ನಮ್ಮ ಅಂಚ ಲಾಸ್ಟ್ ವೀಕ್ ಮುಲ್ಪ ಬೋದು ಸಸಿತ್ತು ಅಂಚನೆ ಹೆಜ್ಜೆ ಮಾಡಿದ ಸೀವಾಕ್ ಬೋದಿತ್ತ ಸೊ ಆನ್ ದಿಸ್ ವಿಡಿಯೋ ಐಮ್ ಗೋನಾ ಶೋ ಯು ದಿ ಸೀವಾಕ್ ಆಫ್ ಮಲ್ಪೆ. ಇತ್ತೆ ಟೈಮ್ 5:48 ಆಂಡ್ ನಾನು ಅಲ್ಪ ಚೂರು ಹೊರ್ತು ಕೊಲ್ಲೊಂದಿತ್ತೆ ದಯಕ್ ಪಂಡ ಮಸ್ತ್ ದೊಂಬು ತೂವರೆಗೆ ಆಪುಜಿ ಬಿಕಾಸ್ ಐ ಆಮ್ ವೇರಿಂಗ್ ದಿಸ್ ಸ್ಪೆಕ್ಸಿಂಗ್ ಸನ್ ಗ್ಲಾಸಸ್ ಮಾತ ಪಾಟ್ರಿಗೆ ಆಪುಜಿ. ಸೊ ಇನುವೇ ಇಂಚೊಂಡು ಮಲ್ಪೆದ ಸೀವಾಕ್ ಪೋಪಿನ ತಾದಿ ಕರೆಕ್ಟ್ ಟೈಮಿಗೆ ನಮ್ಮ ಬೈದ ನನ್ನ ಚೂರು ಪೊರ್ತೊಟ್ಟು ಸನ್ಸೆಟ್ ಹಾಕೊಂಡು ಅಂಚ ಜನಕ್ಕೂ ಬರೋದೆಲ್ಲರು ಸ್ವಲ್ಪ ಸ್ಟಾಲ್ಸ್ ಉಂಟು ತೊಲೆಗೆ ಸುಮಾರು ಮತ್ತು ಆ್ಯಡ್ಸ್ ಮತ್ತು ದೀತಿರು ಸುಮಾರು ಉಂಟತೆ ಅಂಚ ನಿಕಲು ಇಂಚಿ ಮಲ್ಪೆ ಸೈಡ್ಗೆ ಮತ್ತು ಬತ್ತಂಡ ನಿಕಲು ಒಂದು ಆ್ಯಡ್ಸ್ ಮತ್ತು ಕಣ್ಲೆ ಮಾರೆ ತಾಕೊಂಡ ಮಸ್ತ್ ತುಂಬು ನಿಕಲಿಗೆ ಅಂಚಿ ಐಲ್ಯಾಂಡ್ ಸೈಡ್ಗೆ ಪೋರಿಗಿತ್ತು ನಾನು ನಿಕಲಿಗೆ ಮುಲ್ಪ ಟಿಕೆಟ್ ದಿತ್ತು ನೋಡು ಇದು ಓಪನ್ ಆತಂಡ್ಗೆ ಟಿಕೆಟ್ ಪ್ರೈಸ್ ಇತ್ತು 300-400 ರೂಪಾಯಿಗೆ 300 to 400 rupees. ಮುಲ್ಪನ ಪಿರಾಡೊಪ್ಪು ನಾವು ಸೈಂಟ್ ಮೇರೀಸ್ ಐಲ್ಯಾಂಡ್ ಪೋಪಿನ ಟಿಕೆಟ್ ಕೌಂಟರ್ ನಮ್ಮತ್ತೆ ಸೀವಾಕ್ಗೆ ಪೋಯ್ ಮುಲ್ಪಾರ್ದು ಸ್ಟಾರ್ಟ್ ಆಪುಂಡು ಸೀವಾಕ್ ಏತ ಒಂಚಿ ಐ ಥಿಂಕ್ ಇಟ್ಸ್ ಅರೌಂಡ್ ಲೈಕ್ 600 to 800 meters ಲಾಂಗ್. ನಮ್ಮಂಚ ಲಾಸ್ಟ್ ವೀಕ್ ಅಂಚಿ ಸಸಿತ್ತು ಬಕ್ಕ ಯಜಮಾಡಿ ಪೋದಿತ್ತದೆ ಒಂದು ಮಲ್ಪೆದ ಸೀವಾಕ್ ಜನಕುಲಂಚ ಬರೊಂದೇ ಉಳ್ಳೇರು ದಾಯಕ್ ಪಂಡ ಐತೆ ಸನ್ಸೆಟ್ ಆಪಿನಿ ಪೊರ್ತು ಸನ್ಸೆಟ್ ಆಲ್ರೆಡಿ ಅಂಚಿಡ ಆವೊಂದುಂಡು ಟೈಮ್ 5:53 ಲ್ಯಾಂಪ್ಸ್ ಪಾಡ್ದೇರು ಲೈನಡ್ ದುಮ್ಮು ಮಾತ ಒಂದು ಇತ್ತಿಜಿ ಲ್ಯಾಂಪ್ಸ್ ಇತ್ತೆ ಹೊಸ ಪಾಡ್ದಿ ನಂದು ದಿ ಲಾಸ್ಟ್ ಟೈಮ್ ಐ ವಿಸಿಟೆಡ್ ಐ ಡೋಂಟ್ ನೋ ವೆನ್ ವಾಸ್ ದಿ ಲಾಸ್ಟ್ ಟೈಮ್ ಐ ವಿಸಿಟೆಡ್ ಮಲ್ಪೆ ಆ್ಯಂಡ್ ಐತೆ ಎಡ್ಡೆ ಮಲ್ತೇರು ತುಲೆ ಲೈನಡುಂಡು ಒಂದು ಚೆಂಡು ಮುಟ್ಟಲ್ಲ ಅಂಚನೆ ಅಂಚಿ ಸೈಡೆಡ್ ಉದ್ಯಾವರ ರಿವರ್ ಫಿಶಿಂಗ್ ಬೋಟ್ಸ್ ತುಲೆಗೆ ಏತುಂಡು ಲೈನಡು ಪೋಂದುಂಡು ಫಿಶಿಂಗ್ ಬೋಟ್ಸು ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ದಿ ಅರೇಬಿಯನ್ ಸಿ. ಅಂಚನೆ ಅಲ್ಪ ಎದುರುಡು ಮಲ್ಪೆದ ಫಿಶಿಂಗ್ ಹಾರ್ಬರ್ ಅಪ್ಪಗ ನಮ್ಮ ಅಡಿಗೆ ಪೋತೀನಿ ಫಿಶಿಂಗ್ ಹಾರ್ಬರ್ಗೆ ಅಂಚನೆ ಮಲ್ಪ ರೈಟ್ ಸೈಡೆಡ್ ಮಲ್ಪೆದ ಬೀಚ್ ಅಲ್ಪ ಎದುರುಡು ಮಲ್ಪೆದ ಬೀಚು ಅಂಚನೆ ಅಲ್ಪ ಎದುರುಡು ಕೊಚ್ಚಿನ್ ಶಿಪ್ ಯಾರ್ಡ್ ಒಂದು ಶಿಪ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಮಾತು ಹಾಕೊಂಡು ಅವು ಬಿಲ್ಡಿಂಗ್ಡು ಮುಲ್ಪ ಚೂರು ನರ್ತೊಂದು ಪೋರಿಗೆ ಭಂಗ ಹಾಕೊಂಡು ಒಂದತ್ತೆ ಮುಲ್ತ ಎಂಡ್ ಪಾಯಿಂಟ್ ಮಲ್ಪೆ ಸೀವಾಕ್ದ ಜನಕುಲು ಮಾತ ಫೋಟೋಸ್ ಮಾತ ದೆತ್ತೊಂದುಲ್ಲೆರು ಅಂಚನೆ ಅಲ್ಪ ಎದುರುಡು ಫಿಶಿಂಗ್ ಬೋಟ್ಸ್ ಮಾತ ಲೈನಡ್ ಪೋಂದುಪ್ಪುಂಡು ಫಿಶಿಂಗ್ ಬೋಟ್ಸ್ ಬಿಕಾಸ್ ಇಟ್ ಈಸ್ ಮಲ್ಪೆ ಫಿಶಿಂಗ್ ಹಾರ್ಬರ್ ಈಸ್ ಒನ್ ಆಫ್ ದಿ ಬಿಸಿಯೆಸ್ಟ್ ಫಿಶಿಂಗ್ ಹಾರ್ಬರ್ ಅಂತ ಪನೋಲಿ ಇಂಡಿಯಾದ ಅಂಚ ಸುಮಾರು ಬೋಟ್ಸು ಅಂಚ ಲೈನಡ್ ಪೋಂದುಪ್ಪುಂಡು ಈವನ್ ಆಟ್ ದಿ ನೈಟ್ ಟೈಮ್ ಇತ್ತೆ ನನ್ನ ಹಾಕಲು ಯಾಪ ಎಲ್ಲೇ ಕಾಂಡಿ ರಿಟರ್ನ್ ಬರ್ಪೇರಂದು
ಒಂದು ಮತ್ತು ಫಿಶಿಂಗ್ ಬೋಟ್ಸ್ ಇತ್ತೆ ಪೋಂದುಂಡತೆ ಅಂಚಿ ಕಡಲ್ದಂಚಿ ಎಲ್ಲೆ ಕಾಂಡಿ ರಿಟರ್ನ್ ಬರ್ಪೋಣ ಅಂತ ಮುಕ್ಕಲ್ ಮಾತ ಇತ್ತೆ ವೆಸ್ಟ್ ಬೆಂಗಾಲ್ ದಕ್ಕಲ್ಗೆ ಅಂಚಿ ಕೋಲ್ಕತ್ತಾ ದಕ್ಕಲು ಮುಕ್ಕಲ್ ಮಾತ ಇತ್ತೆ ಮುಲ್ಪ ಬೇಲೆಗೆ ಬೈದೇರು ಮಲ್ಪೆಗೆ ನಾನು ಒಂಜಿ ತಿಂಗಳು ಮುಲ್ಪನೆ ಉಪ್ಪರ್ಗೆ ಸೊ ದೇ ಆರ್ ಫ್ರಮ್ ಕೋಲ್ಕತ್ತಾ ಅಂಚನೆ ನಿಕಲೆ ಟ್ರಾವೆಲ್ ಮಲ್ಪನಾಗ ಬೇತೆ ಬೇತೆ ಜನಗಳು ಮಾತ ತಿಕ್ಕೇರು ಬೇತೆ ಸ್ಟೇಟ್ ದಕ್ಕಲು ಅಂಚನೆ ಅಲ್ಪ ಅರ್ಬರ್ದಂಚಿಲ ಸುಮಾರು ಜನಕ್ಕೂ ಇತ್ತೇರು ಅಂಚೆ ಹುಬ್ಳಿ ದಕ್ಕಲು ಮಾತಿತ್ತೆ ಹುಬ್ಳಿ ಬೆಳಗಾವಿ अंचे दक्कल माता मुक्कल इतने वेस्ट बंगाल दक्कल कोलकाता दक्कल अभी कितना दिन हो गया यहाँ पर आए पहले हांगरकट्टा में थे। हांगरकट्टा से इधर आए मालपे में लगभग 2.5 महीना हो गया। अच्छा 2.5 महीना हो गया। इधर किधर रहते हो इधर वो जो मालपे में वो जो मुख्य पड़ना जो मच्छी कटिंग का जो फैक्ट्री है ना उधर पे कटिंग करते हैं। अच्छा सब मिलकर कटिंग करते हैं। कटिंग का काम आज से नहीं है काम आज हुआ थोड़ा हुआ अभी बोट गया ना मच्छी तो नहीं आया थोड़ा थोड़ा आया है। अभी थोड़ा ही कल है हाँ कल होगा अभी 2-3 दिन में पूरा बराबर हो जाएगा। अभी कैसे उड़पी सब अच्छा है हाँ 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 हम गए थे उड़पी उधर सस्ताना फस्ताना सब घूम के आ गए पहले दिन बर्मावाड़ा सस्ताना पहले दिन मतलब कि 2 महीने में पूरा घूम गए। अभी आपका 3 महीना है अभी 2.5 महीना चल रहा है। अच्छा 2 महीना और 15 दिन ऐसा कुछ चल रहा है। अभी वापस कोलकाता वापस कलकत्ता जाएंगे लेकिन 6 महीने का टूर लेके आया है। सोचे थे कि 6 महीना रह जाएंगे लेकिन अभी देखता है काम जैसा होगा उसके सिलसिले में तो जाना पड़ेगा ना। इससे बहुत लोग आते हैं उधर से कोलकाता असम हाँ असम का बहुत लोग है असम उड़ीसा उधर का बहुत लोग है इधर के। तो सब कल सुबह आएंगे क्या वापस अभी बोट गए हैं हाँ छोटा वाला बोट तो आ जाएगा लेकिन बड़ा वाला बोट लगभग 10-15 दिन के लगभग 10-15 दिन होगा ना। 10-15 दिन समुद्र में उनको पूरा समुद्र में। अच्छा ये सब उसमें से कौन सा बड़े वाला है वो जो लाल कलर का दिखता है ना लाल लोहे का वो बड़ा वाला बोट है और जो वो लकड़ी का है सफ़ेद कलर का लकड़ी का वो छोटा वाला बोट है वो तो जाएगा आज रात का पूरा वो मच्छी पकड़ेगा फिर कल सुबह लौट आएगा। अच्छा। कल सुबह या दोपहर को लौट आएगा लेकिन जो बड़ा वाला बोट है वो तो 10-15 दिन में लौटता है। उनके साथ आप गए हो नहीं हम तो नहीं गए हम इधर कटिंग करते हैं हमारा सेट का है। अगर पूछेंगे तो जा सकते हैं क्या उनके साथ परमिशन हम भी पूछे थे लेकिन वो बोले कि अभी लहर ज्यादा है अभी नहीं जा सकते। तूफान था हाँ तूफान था इसलिए नहीं जा सकते। कुछ महीने के बाद जा सकते हैं 2-3 महीनों के बाद जा सकते हैं लेकिन अभी नहीं जा सकते। तो फ्री में या पैसे देना होगा नहीं पैसा वैसा नहीं लगेगा फ्री में ही जा सकते हैं। हम एक इधर का वो कलकत्ता वाला बंगाली एक चाचा से मुलाकात हुआ उसको बोले कि चाचा हम जा सकते हैं वो बोले कि जा सकते हैं लेकिन अभी तो लहर ज़्यादा है हम भी नहीं उधर पे टिक सकते तो तुम कैसे टिकोगे। वो बोला कि थोड़े दिन के बाद जाओगे 2 महीने के बाद जाओगे तो टिक पाओगे। अगले पिछले हफ्ते उधर साइक्लोन था ना हाँ हाँ साइक्लोन आया था वही बंगाल में आंध्रा में थोड़ा ज़्यादा ही हुआ। अभी कम है ना हाँ अभी बारिश कम हो गया बारिश भी कम हो गया। आप बंगाली में बात करते बंगाली तो होगा ही हम कलकत्ता वाले हैं ना। कितना भाषा आता है कितना भाषा आता है बंगाल का नहीं कितना भाषा आता है भाषा मतलब मेरे को बंगाली और हिंदी ही आता है दोनों ही आता है मेरे को। इधर उड़पी में लोग करीब 5 भाषा बोल सकते हैं। मेरे घर में मैं कोंकणी बात करता हूँ लोकल तुलु कन्नड़ आते हैं हिंदी आते हैं इंग्लिश आते हैं इसको थोड़ा वो जो तमिलनाडु का केरला का भाषा है ना इसको थोड़ा मलयालम मलयालम थोड़ा आता है इसको आप समझ में उधर गया था हाँ वो अभी 15-20 साल हो गया बाहर में घूमता है वो इसको थोड़ा आता है। केरला गए हो आप केरला गए हो केरला हो गया है हम इधर पे पहली बार आए हैं बाहर में पहली बार इधर पे आए। अच्छा वेस्ट बंगाल छोड़ के इधर पे बाहर में पहली बार आए हैं। इसको थोड़ा आता है ज़्यादा कुछ नहीं आता है लेकिन मलयालम थोड़ा मुश्किल है लेकिन मेरे हिसाब से तो मलयालम थोड़ा सहज ही है थोड़ा अच्छा है मलयालम लेकिन वो जो कन्नड़ा है मेरे को कठिन लगता है। अभी ये देखो जो ऐसा वाला बोट है ऐसा वाला बोट 10-15 दिन में आता है लाल वाला और जो छोटा वाला जाता है लकड़ी का वो आ जाता है कल या 2 दिन में के अंदर आ जाता है। ಒಂದಿತ್ತೆ ರೆಡ್ ಕಲರ್ದು ಬೋಟು 10-15 ದಿನ ಅಲ್ಪ ಕಡಲ್ಡೆ ಉಪ್ಪುನ್ಗೆ
ಒಂದು ಚೂರು ಮಲ್ಲ ಬೋಟು ಅಂಚ ರಡ್ಡು ಟೈಪ್ ದ ಬೋಟ್ ಉಂಟು ಮುಲ್ಪ ಮಲ್ಪೆಡೆ ಒಂಜಿ ಕಿನ್ಯ ಬಕ್ಕೊಂಜಿ ಮಲ್ಲ ಒಂದು ಮಲ್ಲ ಬೋಟ್. और आजकल के टाइम में क्या हो जाता है, जब पानी कम हो जाता है ना, पानी कम के टाइम क्या हो जाता है, ये तो अटक जाता है इधर पे, तब 2 दिन 3 दिन लेट हो जाता है। ये कौन सा छोटा वाला? ये तो पूरा छोटा वाला है, ये तो अभी जाता है अभी आ जाता है, सुबह जाता है तो शाम को आ जाता है। ये घूमने का है, ये सामने वाला जो है ये घूमने का बोट है, लेकिन पीछे वाला जो है ऐसा तर कुछ बोट है ऐसा जो जाता है सुबह को, आता है शाम को। अभी आइलैंड ओपन हुआ है क्या? हाँ आइलैंड तो ओपन हो गया, उधर से बोट जाता है ना। अच्छा, वो कितना बजे लास्ट बोट? वो तो नहीं पता, हम तो कभी नहीं गए, आप हम गए इधर नहीं? पे आते हैं देखते हैं, 6 बजे तक रहते हैं इधर पे, लास्ट बोट देखा कि 6 बजे में गुजरते हैं, उधर से इधर पे आते हैं। हाँ, अभी इस हफ्ते ही स्टार्ट हो गया क्या मछली पकड़ना? हाँ थोड़ी दिन पहले वो साइक्लोन आया था ना, तब उसके वजह से हाँ बंद आपको काम नहीं था? नहीं काम नहीं था, बोला ना 1 तारीख के पहले से भी हमारा थोड़ा काम होता था। पहले होता था क्या, वो जो मछली का पेटी है हमारा क्या होता था, वो 50 टन 40 टन 50 टन मछली आता था, 60 लोग कम करते थे हम लोग उधर पे कटिंग का, 50 टन आ जाता था, तो सब लोगों को कुल मिलाकर 8-10 पेटी तो मिल जाता था। लेकिन उसके बाद क्या हुआ, 10 दिनों से काम थोड़ा कम हो गया, हमारा कटिंग थोड़ा कम हो गया, वो किसी का 2 पेटी होता था, किसी का 3 पेटी होता था, किसी का 4 पेटी ऐसे करके होता था। अभी शुरू हो गया अभी आज से शुरू हुआ काम कैसे है? आसान है? काम तो आसान है, लेकिन पहले थोड़ा कठिन लगेगा। जो कोई भी काम में आप जाओ, पहले 1 हफ्ता तक तो आपको ऐसा ही लगेगा कि ये काम थोड़ा कठिन है, लेकिन ये 1 हफ्ते के बाद सब मैच हो जाएगा। पहचान वाले होंगे तो अच्छा है ना? हाँ पहचान वाले होंगे तो, सब बंगाली होंगे तो अच्छा लगता है। इधर का कन्नड़ी भी उधर पे काम करता है, उधर पे 6-7 आदमी काम करता है उधर का। असम वाले नहीं है क्या? असम नहीं असम वाले इधर पे नहीं है, उड़ीसा वाले? असम वाले वो काका वो असम में लोग नहीं ना, वो असम वाले नहीं है, सब कलकत्ता वाले हैं उधर पे, असम वाले कोई नहीं। हम जब पहले फैक्ट्री में थे उधर पे असम वाला बहुत था, जो लोडिंग करता था वो पूरा लगभग 90% बंदा ही असम का था। हाँ ठीक है भाई, चलता हूँ। हाँ अभी हमें उड़पी जा रहे हैं ना? हाँ बस ठीक से, है ठीक है। ठीक है।